19 ತಿಂಗಳು ಮುಗಿದಿದ್ದು. ಈ 19 ತಿಂಗಳ ಅವಧಿಯಲ್ಲಿ ಇದು ಎರಡನೇ KDP ಮೀಟಿಂಗನ್ನು ಇವತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ನಾವು ಇಲ್ಲಿ ಭಾಗವಹಿಸಿದ್ವಿ. ನಾನು ಮುಖ್ಯವಾಗಿ ತಮ್ಮ ಗಮನ ತರ್ತಕ್ಕಂಥ ವಿಚಾರ, ಇವತ್ತು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 21 ವರ್ಷ ರಾಜಕೀಯ ಜೀವನದಲ್ಲಿ ಪ್ರತಿಯೊಂದು ನನ್ನ ಗಮನದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಇವತ್ತು ಕಾರ್ಯವನ್ನು ನಡೀತಾ ಇದೆ ಅನ್ನೋದು ನನ್ನ ಗಮನದಲ್ಲಿ. ನಮ್ಮಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕಾದ್ರೆ, ಆ ಕ್ಷೇತ್ರದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿರಬೇಕಾದ್ರೆ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಒಳ್ಳೆಯದಾಗುತ್ತೆ. ನಾನು ವಿನಾಕಾರಣ ಯಾರ ಮೇಲೇನೂ ನಾನು ದ್ವೇಷ ಸಾಧನೆ ಮಾಡೋಂಥ ವ್ಯಕ್ತಿ ಅಲ್ಲ. ಇವತ್ತು ನನ್ನ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ರೀತಿ ಆಡಳಿತವನ್ನು ನಡೆಸಬೇಕು, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾರ್ಯವೈಖರಿಯನ್ನು ನಾವು ಮಾಡ್ತಾಯಿದ್ದೀವಿ. ದಯಮಾಡಿ ತಾವೆಲ್ಲರೂ ಮುಖ್ಯವಾಗಿ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ನಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇಲಾಖೆ ಬಗ್ಗೆ ನನಗಂಟ ದೂರ ತರ್ತಕ್ಕಂಥ ಕೆಲಸ ತಾವು ಮಾಡಬಾರ್ದು ಅಂತೇಳಿ ಈ ಸಭೆಯಲ್ಲಿ ನಮ್ಮೆಲ್ಲರಿಗೂ ಗಮನ ತರ್ತಾ, ಈ ಒಂದು ಸಭೆಯಲ್ಲಿ ಅದರಲ್ಲಿ ಒಂದು ಮೇಂಟೆನೆನ್ಸ್ ಮತ್ತು ಸ್ಯಾಲ್ರಿಗೆ ಸಂಬಂಧಪಟ್ಟಿದ್ದು ತಾಲೂಕು ಎಕ್ಸ್ಟೆನ್ಷನ್ ಆಫೀಸರ್ನ ಮಾತಾಡೋದು. ಮೇಂಟೆನೆನ್ಸ್ 1,58,000 ರೂಪಾಯಿ ನಿಗದಿ ಆಗಿದೆ ಸರ್. ಅದರಲ್ಲಿ 1,20,000 ಖರ್ಚಾಗಿದೆ, 1,19,000 ಖರ್ಚಾಗಿದೆ. ಬಿಡುಗಡೆ ಆಗಿರೋದು 1,20,000. ತಾಲೂಕು ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ ಖಾಲಿ ಇದೆ, ಅದಕ್ಕೋಸ್ಕರ ಅದು ಅನುದಾನ ಬಿಡುಗಡೆ ಆಗಿದೆ. ಅಲ್ಲ, ಈಗ ನಿಮಗೆ ಪ್ರತಿ ತಿಂಗಳು ಏನು ಬರ್ತೈತೆ, ಅದು ಏನು ಖರ್ಚಾಗುತ್ತೆ, ಅದ್ರ ಡೀಟೇಲ್ಸು ಅದು ಎರಡನೇ ಪೇಜಲ್ಲಿ 26 ಜಿಲ್ಲಾ ಪಂಚಾಯತ್. ತಾಲೂಕು ಪಂಚಾಯತಿಯಿಂದ ವಿದ್ಯಾರ್ಥಿ ನಿಲಯಗಳಿಗೆ 26 ಅಲ್ಲಿ ಬರ್ತದೆ. 26 ಜಿಲ್ಲಾ ಪಂಚಾಯತ್. ಈ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಸರ್ಕಾರ ಮಟ್ಟದಲ್ಲಿ ಐತಾ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ನಿಂತೈತೆ? ನಾವು ಅದನ್ನ ಯಾವ ರೀತಿ ನಾವು ಅದನ್ನ ಡೆವಲಪ್ ಮಾಡ್ಬೇಕು ಅನ್ನೋದು ನನಗೆ ಇನ್ನು ಸರ್ಕಾರದ ಮಟ್ಟಕ್ಕೆ ಹೋಗಿಲ್ಲ. ಅವ್ರು ಹೇಳಿದಾಗೆ ಎಲ್ಲ ತಾಲೂಕುಗಳದ್ದು ರೋಡ್ಗಳನ್ನು ನಾವು ಲಿಸ್ಟ್ ಮಾಡಿ ಅದಕ್ಕೆ ಪ್ರಯಾರಿಟಿ ಲಿಸ್ಟ್ ಅಂದ್ಬಿಟ್ಟು ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನ ಲಿಸ್ಟ್ ಮಾಡಿ ಕೊಡಿಯುತ್ತೆ. ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಡೈರೆಕ್ಟಾಗಿ ಅವ್ರ ಅಕೌಂಟ್ ಹೋಗೋತರ ಅಥವಾ ಡೈರೆಕ್ಟ್ ಏಜೆನ್ಸಿ ಮೂಲಕನೇ ಅವ್ರಿಗೆ ಒಂದು ಫ್ರೀ ಸಿಲಿಂಡರ್ ಕೊಡೋ ಥರ ಇದೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದಾರೆ ಸರ್ ಅವರಲ್ಲಿ. ಸೊ ಇದಲ್ದಿರ ಬೆಳೆ ಪರಿಹಾರ ಸರ್. ಬೆಳೆ ಪರಿಹಾರ ಅಂದರೆ ಸಣ್ಣ ಪುಟ್ಟ ಹಂದಿ ಮತ್ತು ಕಾಟದಿಂದ ಕೊಡುವಂಥ ರೈತರಿಗೆ. ಸೊ ಆ ಒಂದು ಇದಕ್ಕೆ 45 ಜನಕ್ಕೆ ಕೊಡ್ತೀವಿ ಸರ್ ಆ್ಯಕ್ಚುಲಿ. ಇದಲ್ದಿರ ನಮಗೆ ಒಂದು ಟ್ರೀ ಪಾರ್ಕ್ ಇದೆ ಸರ್. ಟ್ರೀ ಪಾರ್ಕಲ್ಲಿ ಈಗ ಮೇಯ್ನು ನಮಗೆ ಈ ವರ್ಷ ನಮಗೆ ಮೇಂಟೆನೆನ್ಸ್ ಬಂದಿರಲಿಲ್ಲ ಸರ್. ಮೊನ್ನೆ ಕೇಳಿದ್ದಕ್ಕೆ ನನಗೆ ಈಗ ಒಂದು ಸ್ವಲ್ಪ ಅನುದಾನ ಕೊಡ್ತಾ ಇದ್ದಾರೆ. ಸೊ ಅದು ರಿಪೇರಿ ಆಗಬೇಕು ಸರ್. ಎಲ್ಲ ಯಾಕಂದರೆ ದೊಡ್ಡವರೇ ಬಂದ್ಬಿಟ್ಟು ಉಯ್ಯಾಲಿಗೆ ಎಲ್ಲ ಆಡಿ ಪ್ರಾಬ್ಲಮ್ ಮಾಡಿದೆ. ಸೊ ಅದನ್ನು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡೋಣ ಅನ್ನೋದು ಒಂದು ಉದ್ದೇಶ ಇದೆ ಸರ್. ಇಷ್ಟು ಬಿಟ್ಟರೆ ಲೈಕ್ ಔಟ್ಸೋರ್ಸಲ್ಲಿ ನಿಮ್ಮ ಹತ್ರ ಇಷ್ಟನೇ ಇದೆ ಸರ್. ಔಟ್ಸೋರ್ಸಲ್ಲಿ ನಮ್ಮ ಹತ್ರ ಇರೋದು ಇಬ್ಬರೇ ಸರ್. ಆ್ಯಕ್ಚುಲಿ ಔಟ್ಸೋರ್ಸಲ್ಲಿ ತೊಗೋಬೇಕಾಗಿರೋದು. ಸೊ ಒಂದು ಕಂಪ್ಯೂಟರ್ ಆಪರೇಟರ್, ಒಂದು ಡ್ರೈವರ್ ಇರ್ತಾರೆ ಸರ್. ಇದು ಬಿಟ್ಟರೆ ನಮಗೆ ಉಳಿದಿದ್ದು ನೆಡ್ತೋಪು ಕಾಮಗಾರರು ಅಂತ ಹೇಳ್ಬಿಟ್ಟು ಆ ಪರ್ಟಿಕ್ಯುಲರ್ ಯಾರು ವರ್ಕ್ ಮಾಡ್ತಾನೋ ಕಾಮಗಾರಿ ಅವನು ಅಂದರೆ ವರ್ಷಕ್ಕೋಸ್ಕರ ಒಂದು ಇದು ಮಾಡಿ ಅವನು ಇದು ಮಾಡ್ತಾರೆ ಸರ್ ಅಷ್ಟೇ. ಬೇರೆ ಅದು ಅವ್ರಿಗೇನು ಅಮೌಂಟ್ ಬರುತ್ತೋ ಅವ್ರು ಡೈರೆಕ್ಟ್ ಹಾಕೊಂಡು ಹೋಗುತ್ತೆ. ಅವ್ರು ಪರ್ಮನೆಂಟ್ ಮಾಡೋವಂಥ ಇದರಲ್ಲಿ ಇರಲ್ಲ ಸರ್. ಅದು ಈಗ ಮೊನ್ನೆ ನೆರಳಿ ಮಾತಾಡಿದ್ದು ಇದು ಜಾಯಿಂಟ್ ಸರ್ವೆ ಅಂತ ಹೋಯ್ತು. ಹಾಂ ಸರ್. ಸರ್ವೆ ನಂಬರು 103. ಹೌದು. ಅಲ್ಲಿ ಒಟ್ಟು 308 ಎಕರೆ ಇದೆ ಸರ್.
ಆ ಸರ್ವೆ ಅದರಲ್ಲಿ ನಿಮ್ಮದು 164 ಎಕರೆ, ಇನ್ನು ಉಳಿಕೆದು ಸುಮಾರು ಒಂದು 83 ಎಕರೆದು ರೈತರು ಗ್ರ್ಯಾಂಟ್ ಆಗಿದೆ. ಅವರು ಭಾಳಷ್ಟು ಜನ ನನ್ನ ಹತ್ರ ಬಂದಿತ್ತು, ಇದು ನಮಗೆ ಬರ್ತದೆ, ಇವರು ಬಂದು ನಮ್ಮದು ಬೌಂಡ್ರಿ ಆಗ್ತಾ ಇದೆ. ಈಗ ಅದ್ರದ್ದೇನು ಮಾಡಿದ್ದೀವಿ ಸರ್? ಆ್ಯಕ್ಚುಲಿ ಇದು ಜಾಯಿಂಟ್ ಸರ್ ಟಿಕೆ ಬೆಟ್ಟ ಸರ್, ಅದು ರಿಸರ್ವ್ ಫಾರೆಸ್ಟ್ ಸ್ಟೇಟ್ ಫಾರೆಸ್ಟ್ ಬೌಂಡ್ರಿ ಅಂತ ಸ್ಟೇಟ್ ಫಾರೆಸ್ಟ್ ಬೌಂಡ್ರಿ ಮೊದಲೇ ವರ್ಕಿಂಗ್ ಪ್ಲಾನಿಂದ ಮಾಡಿ ನಮ್ಮ ಕಲ್ಲುಗಳೆಲ್ಲ ಹಾಕಿ ಕೊಡ್ಸಿಟ್ಟಿದ್ದಾರೆ. ಈಗ ಮೇನ್ ಜಾಯಿಂಟ್ ಸರ್ವೆ ಮಾಡಿದಾಗ ಯಾರು ಒಳಗಡೆ ಬರ್ತಾರೆ ಅನ್ನೋದನ್ನ ನಾವು ಮಾಡಲಿಕ್ಕೆ ವಿಚಾರ ಏನಾಗಿದೆ ಅಂದರೆ, ಸುಮಾರು 1 ವರ್ಷದಿಂದ ಈ ಫಾರೆಸ್ಟ್ ಬಗ್ಗೆ ಒಂದು 5-6 ಮೀಟಿಂಗು ಜಿಲ್ಲಾ ಮಟ್ಟದಲ್ಲಿ, ಸ್ಟೇಟ್ ಮಟ್ಟದಲ್ಲಿ ಎಲ್ಲ ಮಾಡಿದ್ದೀವಿ. ಡೀಮ್ಡ್ ಫಾರೆಸ್ಟ್ ಅಂತ ಪರಿಗಿತರಣೆ ಅಲ್ಲ, ಅದ್ರದ್ದು ಮಾಡಿದ್ದೀರಿ, ಇದ್ರದ್ದು ಮಾಡಿದ್ದೀವಿ. ಈಗ ನಿಮ್ಮದಕ್ಕೆ ಯಾವುದೇ ಕಾರಣಕ್ಕೂ ರೈತರು ಒಂದು ಕುಂಟೆ ಕೂಡ ತೊಂದರೆ ಪಡೋ ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಉಳಿಕೆ ಇರೋ ಜಾಗದಲ್ಲಿ ಸುಮಾರು ಜಮೀನು ಗ್ರ್ಯಾಂಟ್ ಆಗಿದೆ. ಆ ಗ್ರ್ಯಾಂಟ್ ಆಗಿರೋರು ಅವ್ರು 30 ವರ್ಷ 40 ವರ್ಷದಿಂದ ಪೊಸಿಷನ್ ಎಲ್ಲ ಅವರೇ ಪ್ರಾಣಿಗಳಾಗಿದೆ ಎಲ್ಲ. ಈಗ ನೀವು ಏಕಾಏಕಿ ಹೋಗಿ ಹಿಂದೆ ಎಲ್ಲೋ ಕೂತ್ಕೊಂಡು ಅದು ಮ್ಯಾಪ್ ಮಾಡಬೇಕು, ನಕಾಶೆ ಆಗಬೇಕು. ಆ ನಕಾಶೆ ಪ್ರಕಾರ ನೀವು ಇವಾಗ ಹೊಸದಾಗಿ ಟೆಕ್ನಿಕಲ್ ಯೂಸ್ ಮಾಡಿ ಹೋದಾಗ, ಒಂದು ವೇಳೆ ರೈತರಲ್ಲಿದ್ದಾಗ ನೀವು ಬಿಡ್ಸಕ್ಕೆ ಹೋದಾಗ ತಿರುಗಿ ರೈತರಿಗೆ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ಒಂದು ಗಮನಕ್ಕೆ ಸರ್, ಟಿಕೆ ಬೆಟ್ಟ ರಿಸರ್ವ್ ಫಾರೆಸ್ಟ್ ಬಂದ್ಬಿಟ್ಟು 30-40 ವರ್ಷದ ಹಳೆ ಸರ್, 100 ವರ್ಷದ ಹಳೆ. 4-5 ನಾವು ರಿಸರ್ವ್ ನೋಟಿಫಿಕೇಶನ್ ಆಗಿರೋದು ಸರ್ ಎಲ್ಲ. ನಾವು ವರ್ಕಿಂಗ್ ಪ್ಲಾನ್ ಯೂನಿಟ್ ಬಂದ್ಬಿಟ್ಟು ನಮಗೆ ಮೈಸೂರು ಇರ್ತದೆ ಸರ್. ಇವತ್ತು ಮೈಸೂರು ಇರ್ತದೆ. ನಾವೇನು ಮಾಡ್ತೀವಿ, ಆಲ್ರೆಡಿ ಏನು ಮಾಡಿರ್ತೀವಿ ನಾವು, ಅದನ್ನು ಬೌಂಡ್ರಿ ಡಿಮಾರ್ಕೇಶನ್ ಮಾಡಿಬಿಟ್ಟು ಕ್ಲೀನಾಗಿ ಮ್ಯಾಪ್ ಮಾಡಿಬಿಟ್ಟು ಅದರಲ್ಲಿ ಕಲ್ಲನ್ನು ಬಿಡಿಸ್ಕೊಂಡು ಹೋಗುವಂಥದ್ದು ಕಾರ್ಯ ಮಾಡಿರ್ತಾರೆ ಸರ್. ಇಲ್ಲಿ ಏನಾಗ್ತದೆ ಅಂದರೆ, ಈಗ ತಾವು ಹೇಳ್ದಂಗೆ ಇದು 53-52ರಲ್ಲಿ ಅರ್ಜಿ ಹಾಕೊಂಡು 30 ವರ್ಷದಿಂದ ಮಾಡಿರ್ತಾರೆ ಸರ್. ಅದೆಲ್ಲ ಈಗ ಒಳಗಡೆ ಬರ್ತಾರೋ ಹೊರಗಡೆ ಬರ್ತಾರೋ ಅನ್ನೋದು ಮೇಜರ್ ಕನ್ಸರ್ನ್ ತೊಗೊತಾರೆ ಸರ್. ಸೊ ಆ ಒಂದು ಇದರಲ್ಲಿ ಅವರೇನೋ ಹೊರಗಡೆ ಬಂತು ಅಂದರೆ ನಾವು ಟಚ್ ಮಾಡೋಕೆ ಹೋಗಲ್ಲ ಸರ್. ಒಳಗಡೆ ಬಂತು ಅಂತಂದರೆ ಅಲ್ಲಿ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಹೇಳಿ ಮಾಡ್ತಾರೆ ಒಂದು ಗಮನದಲ್ಲಿ. ಹಾಂ ಸರಿ ಸರ್. ಅದನ್ನು ಮೊನ್ನೆ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದೇ ಸರ್, ನಾನು ಜಿಲ್ಲಾ ಆಗ್ಬೋದು, ತಾಲೂಕು ಆಫೀಸರ್ಸ್ ಆಗ್ಬೋದು, ಸುಮಾರು ಕಂಪ್ಲೇಂಟ್ಸು ನನ್ನ ಗಮನಕ್ಕೆ ಬರ್ತಾ ಇದೆ. ಏನಾದರೂ ಸಮಸ್ಯೆ ಆದಾಗ ನೀವು ನನ್ನ ಗಮನಕ್ಕೆ ತರಬೇಕು. ಸರಿ. ಈಗ ನಾವು ಸಡನ್ನಾಗಿ ಆಶೀಲ್ ಭೇಟಿ ಮಾಡಿ ನಾವೇನೋ ಒಂಥರ ಮಾತಾಡೋದು, ಹಿಂದೆಲ್ಲ ಬೇರೆ ಥರ ಸಂದೇಶಗಳು ಇವೆಲ್ಲ ಆಗ್ತದೆ. ತಪ್ಪು ನಡೀತಿದ್ದಂಗೆ ನಾವು ಸರಿಪಡಿಸ್ಕೊಂಡು ಅದೇ ಸರ್, ನನ್ನ ಗಮನಕ್ಕೆ ಯಾರೂ ತಂದಿಲ್ಲ. ಏನಾದರೂ ಸಣ್ಣ ಜಗದೀಶ್ ಅವರು ಇದ್ದಾರೆ, ಹೇಳಿ. ಯಾವುದನ್ನು ಬಂದರೆ ನಮ್ಮ ಇಲಾಖೆಗೆ ಏನೇ ಸಂಬಂಧ ಇದ್ರೂ ವಿಚಾರ ಏನಾದ್ರು ಪ್ರಾಬ್ಲಮ್ ಆದಾಗ ಫಸ್ಟ್ ನಮ್ಮ ಗಮನಕ್ಕೆ ಕೆಲಸ ಮಾಡಿ. ಹಾಂ ಸರಿ. 3ನೇ ವ್ಯಕ್ತಿ ಬಂದು ಹೇಳ್ಬೋದು. ಸರಿ. ಒಂದು 40 ಹೆಕ್ಟೇರ್ ವಾರ್ಷಿಕ ಗುರಿ ಇದೆ ಸರ್ ವಿಸ್ತರಣೆ ವಿಸ್ತರಣೆಗೆ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ. ಅಪ್ ಟು ಡಿಸೆಂಬರ್ ಎಂಡಿಗೆ 74.54 ಹೆಕ್ಟೇರ್ ವಿಸ್ತರಣೆ ಎಕ್ಸ್ಟೆನ್ಷನ್ ಆಗಿದೆ ಸರ್, 53%. ಈ ವರ್ಷ ಸರ್ ಅಪ್ ಟು ಏಪ್ರಿಲಿಂದ ಈಗ ಅಪ್ ಟು ಡಿಸೆಂಬರ್ ತನಕ. ನಂತರ ರೇಷ್ಮೆಗೂಡಲ್ಲಿ ನಮಗೆ ದಿತ್ತಳ್ಳಿ ಮತ್ತು ಮಿಶ್ರತಳಿ 2 ಥರ ಗೂಡು ಬರ್ತದೆ ಸರ್. ಮಿಶ್ರತಳಿ ಅಂದರೆ ಮಾಮೂಲಿ ನಮ್ಮಲ್ಲಿ ಈಗ ನಮ್ಮ ಬೆಟ್ಟದ ಹೆಚ್ಚು ಬೆಳೆಯುವಂಥ ಹಳದಿ ಗೂಡು ಸರ್. ದಿತ್ತಳ್ಳಿ ಅಂದರೆ ವೈಟ್ ಗೂಡು ಸರ್. ಈಗ ಇದು ಮಿಶ್ರತಳಿ ಗೂಡಲ್ಲಿ ಮಾಹೆ ಅಂತ್ಯಕ್ಕೆ, ಡಿಸೆಂಬರ್ ಮಾಹೆ ಅಂತ್ಯಕ್ಕೆ 57.35 ಲಕ್ಷ ಗುರಿ ಇದೆ ಸರ್. ನಮಗೆ 46.22 ಲಕ್ಷ ಸಾಧನೆ ಆಗಿದೆ ಸರ್. ಮಿಶ್ರತಳಿ ಗೂಡು ಬೆಳೆಯೋದು ಸರ್. ಮಿಶ್ರತಳಿ ಚಾಕಿ ಬಸಿ ಸರ್. ನಂತರ ಮಿಶ್ರತಳಿ ಗೂಡು ಸರ್, ಡಿಸೆಂಬರ್ ಮಾಹ್ಯಂತ್ಯಕ್ಕೆ 4130 ಟನ್ ಗುರಿ ಇದೆ ಸರ್. 3643.7 ಟನ್ ಸಾಧನೆ ಆಗಿದೆ. ದಿತ್ತಳ್ಳಿ ಗೂಡು ಡಿಸೆಂಬರ್ ಮಾಹ್ಯಂತ್ಯಕ್ಕೆ 1.9 ಟನ್ 1.9 ಲಕ್ಷ ಗುರಿ ಇದೆ. ಬಿಲ್ಡರ್ ಆಫೀಸರ್ಸ್ ಎಷ್ಟು ಜನ ಇದ್ದರೂ ಸ್ವಲ್ಪ ಎಲ್ರಿಗೂ ಮಾಹಿತಿ ಕೊಡಬೇಕು, ನೇರವಾಗಿ ಫಲಾನುಭವಿ ಸೇರಬೇಕು. ಇದು ಇನ್ಮೇಲೆ ಪಾಲನೆ ಮಾಡುವಂಥ ಕೆಲಸ ಆಗುತ್ತೆ. ಖಂಡಿತ ಸರ್, ಈಗಾಗಲೇ ಏನು ಕೊಟ್ಟಿದ್ದೀವಿ. ಯಾಕಂದರೆ ಎಲ್ಲ ಪ್ರತಿಯೊಂದು ನನ್ನ ಗಮನದಲ್ಲಿದೆ. ಹೌದು. ಈ ಉದಾಹರಣೆ ನಾನೇನು, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿದೆ, ಎಲ್ಲ ನನ್ನ ಬೇಕಾದವ್ರು ಕೊಡ್ತಾ ಇದ್ದೆ ಬಿಟ್ಟರೆ ನಿಜವಾಗೂ ಬಡವರಿಗೆ ರೈತರಿಗೆ ಸಿಗ್ತಾ ಇದೆ. ಇಲ್ಲ ಸರ್, ಈಗ ಸರ್ ಆ ವಿಷಯ ಕೇಳಬೇಕಾದ್ರೆ ಸರ್, ಈಗ ಹುಳು ಸಾಕಾಣಿಕೆ ಮನೆ ಪೂರ್ತಿ ತಾಲೂಕೆಲ್ಲ ಯಾವ ನಿರ್ಮಾಣ ಮಾಡಿದ್ರು ನಾವು ಅದ್ರ ಜೊತೆ ಸಂಪರ್ಕ ಬಂದಿದ್ದೀವಿ ಸರ್. ಇದರಲ್ಲಿ ಭಾಳಷ್ಟು ಸ್ಕೀಮ್ಸ್ ಇದೆ. ಕಲ್ಚರ್ ಈಗ ಮಿಷನ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಭಾಳಷ್ಟು ಇರೋದ್ರಿಂದ ಅದು ಎಲ್ರಿಗೂ ಸಿಗೋಂಥ ಕೆಲಸ ಆಗುತ್ತೆ. ಖಂಡಿತ ಸರ್, ಖಂಡಿತ. ಇದನ್ನ ನೀವು ಒಂದು ನೋಟಿಸ್ ಬೋರ್ಡ್ಗೆ ಹಾಕಿ,
ಏನಂತ ಸ್ಕೀಮ್ ನೋಟಿಸ್ ಕೊಡ್ತಾ ಒಂದು ರಿಜಿಸ್ಟರ್ ಮಾಡಿದ್ವಿ. ಮತ್ತು ಇಲ್ದಾಗ ಆ ರಿಜಿಸ್ಟರ್ ಎಂಟ್ರಿ ಮಾಡಿ ಬಂದಿದ ತಕ್ಷಣ ಅವ್ರು ಇಂಟಿಮೇಷನ್ ಮಾಡಿ ಅವ್ರು ಕೊಡೋಂಥ ಕೆಲಸ ನೀವು ಮಾಡಿ. ರಾಜ್ಯ ಸರ್ಕಾರ ಕೊಡುವಂಥ ಹಣ ತೆರಿಗೆ ಹಣ. ನಾನು ಇಲ್ಲಿ ಕುತ್ಕೊಂಡ ಮೇಲೆ ನಮ್ಗೆ ನಿಜವಾದ ಮಾಹಿತಿ ಕೊಡ್ತೀನಿ. ನೀವೇನೋ ಕೊಟ್ಬಿಟ್ಟು ನಮ್ಮನ್ನು ಹೇಳೋ ಕೈ ಅವೆಲ್ಲ ಈಗ ಮಾಧ್ಯಮದವ್ರು ಇರ್ತಾರೆ, ಬೇರೆಯವರು ಇರ್ತಾರೆ, ನೋವಾಗ ನಾನು ಮಾತಾಡೋದು ಇಷ್ಟ ಇಲ್ಲ. ಕಂಪ್ಲೀಟ್ ಡೀಟೇಲ್ಸ್ ಮೇಡಮ್ ಕೆಲಸ ಮಾಡ್ತೀನಿ. ಪ್ರತಿ ವಾರ ಒಂದೊಂದು ಡಿಪಾರ್ಟ್ಮೆಂಟು ರಿವ್ಯೂ ಮೀಟಿಂಗ್ ಆಗುತ್ತೆ. ಒಂದು ವಾರದಲ್ಲಿ ಒಂದಿನ ಒಂದೇ ಡಿಪಾರ್ಟ್ಮೆಂಟ್ ಎಲ್ಲರೂ ನಾವು ಕುಂಚ್ಕೊಳ್ಳೋದು ಬೇಡ, ಟೈಮ್ ವೇಸ್ಟ್ ಮಾಡೋದು. ಪ್ರತಿ ವಾರ ನಾನು 2-3 ಅವರ್ ಮಿಸ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಫೆಬ್ರವರಿ ತಿಂಗಳಿಗೆ ಒಂದಿನ ಒಂದೇ ಡಿಪಾರ್ಟ್ಮೆಂಟ್ 1 ಅವರ್ ಎಲ್ಲರೂ ನಾವು ಕರ್ಸೋದು ಬೇಡ, ಯಾರಿಗೂ ತೊಂದರೆ ಕೊಡೋದು. ನೋಡಿ ಒಬ್ರು ಮಾತಾಡ್ತೀನಿ, ಮಾತಾಡೋದು ಇದಾಗುತ್ತೆ. ನೀವು ಈ ಕಡೆ ಸರ್ ಕೊಡಬಾರ್ದು. ನಾನು ಅವಾಗ ಹೇಳಿದ್ದೀನಿ ಮೀಟಿಂಗ್ ಸ್ಟಾರ್ಟಾದಾಗ ಹೇಳಿ, ನಾನು ಯಾರಿಗೂ ತೊಂದರೆ ಕೊಡೋಂತ ನನಗೆ ಇಷ್ಟ ಇಲ್ಲ. ಸರ್ ಏನು 70 ಲೈಟ್ಸ್ ಇದ್ದಾರೆ, 70 ಲೈಟಲ್ಲಿ ಹೊಸದಾಗಿ ಒಂದು 40 ಹಾಕಿದ್ರು ಸರ್. 40ರಲ್ಲಿ ಸುಮಾರು ಒಂದು 90% ಉಳಿತಾ ಇಲ್ಲ. ಈಗ ನೆನ್ನೆಯಿಂದ ಬಂದು ಸುಮಾರು ಒಂದು 30 ಲೈಟನ್ನು ರಿಪೇರಿ ಮಾಡಿದ್ದಾರೆ. ಈಗ ಆವರ್ಸ್ ಕಂಪನಿಗೆ ಸುತ್ತೋದ್ರಿಂದ ಆವರ್ಸ್ ಕಂಪನಿಗೆ ಹಾಕಿದರೆ ಆವರ್ಸ್ ಕಂಪನಿಯಿಂದ ಬರ್ತಾರೆ, ರೆಡಿ ಮಾಡಿಸ್ತು 1 or 2 ಡೇಸ್ ಒಳಗಡೆ ಮಾಡ್ಕೊಡ್ತಾರೆ ಅಂತೇಳಿ ರಾತ್ರಿಗಳು ಮಾತಾಡಿದೆ ಸರ್ ಮಲ್ಲಿಕಾರ್ಜುನ್. ಈಗ ನಾನೇ ಒಂದು ತಿಂಗಳಿಂದ ನಿಮ್ಗೆ ಹೇಳ್ತಾನೆ, 2 ದಿವಸ 3 ದಿವಸ ಅಂತ ಹೇಳ್ತಾನೆ. ಮೊನ್ನೆ ನೈಟ್ ಬಂದಾಗ ಆಕ್ಸಿಡೆಂಟ್ ಉಂಟಾಗಿ ಅವ್ನು ಕಾಲು ಮುರಿದೋಗಿ. ಈಗ ನೀವು 7 ಗಂಟೆ ಹೋಗ್ತಾ ಇದ್ರೆ ಪ್ರಯೋಜನ ಆಗಲ್ಲ. ಈಗ ತಾಲೂಕು ಖುದ್ದಾಗಿ DC ಅವರು ನೀವು ಕಾಂಟ್ರಾಕ್ಟ್ ಕರೆಸಿ ಸೀರಿಯಸ್ ಆಗಿ ಹೇಳ್ಬೇಕು, ಯಾಕಂದ್ರೆ ದುಡ್ಡು ತಗೊಂಡಿರಲ್ಲ. ಸರ್ ಈಗ ಈ ತಿಂಗಳಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ ಇಲ್ಲ, ಹೋದ ತಿಂಗಳೇ ಮಾಡ್ತಿರೋದು. ಇದನ್ನಲ್ಲಿ ಶಿಫ್ಟ್ ಮಾಡಿರ್ತೀನಿ ಆ ಭಾಗದ್ದು ತಂದ್ಕೊಡ. ಯಾಕಂದ್ರೆ ಇಲ್ಲಿ 108 ಇಲ್ಲಿ ನಮ್ಗೆ ಆಂಬುಲೆನ್ಸ್ ಇರ್ತಾವೆ. 108 ನಮ್ಮ ಕೈಯಲ್ಲಿ ಇರಲ್ಲ ಸರ್. ಅದು ಕಾಲ್ ಸೆಂಟರ್ಸು ಮತ್ತು ರಾಜ್ಯ ಮಟ್ಟದಲ್ಲಿ ಆಗಿರ್ತದೆ. ನಾನು ಆದ್ರೂ ತಾವು ಹೇಳಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇದ್ದಾರೆ, ಆ ಭಾಗದಲ್ಲಿ ತೊಂದರೆ. ಎಸ್ ಸರ್. ಅವರು ಸರ್ ಬಶೆಟ್ಟಹಳ್ಳಿಯಲ್ಲಿ ಡಾಕ್ಟ್ರೇ ಬರಲ್ಲ ಸರ್ ಸರಿಯಾಗಿ. ಬಶೆಟ್ಟಹಳ್ಳಿಯಲ್ಲಿ ಇಲ್ಲ ಸರ್. ಎಷ್ಟೋ ಜನ ಮುದುಕಿಯರು ಮತ್ತೆಲ್ಲ ವಾಪಸ್ ಬಂದಿದ್ದಾರೆ. ಮತ್ತು ಇನ್ನೊಂದು ಅಲ್ಲಿ ಏನಾಗಿದೆ ಅಂದರೆ ಈಗ ಹೊಸ ಹಾಸ್ಪಿಟ್ಲ್ ಆಗಿರೋದ್ರಿಂದ ನಡ್ಕೊಂಡು ಹೋಗೋದು ಜಾಸ್ತಿ ಆಗಿದೆ. ಸೊ ನಡ್ಕೊಂಡು ಹೋಗಿ ಮತ್ತೆ ವಾಪಸ್ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಹೆಚ್ಚು ನೋವು ತಿಂತಾಯಿದ್ರೆ, ಹಾಗಾಗಿ ಶಿಡ್ಲಘಟ್ಟಕ್ಕೆ ಬರ್ತಾ ಇದ್ದಾರೆ ಅಲ್ಲಿನ ಪೇಷಂಟ್ಸು, ಆ ಭಾಗದ ಪೇಷಂಟ್ಸು. ಸರ್ ಅದು ಬಶೆಟ್ಟಹಳ್ಳಿ ಡಾಕ್ಟ್ರು ನಾನು ಸ್ವಲ್ಪ ದಿವಸ ಇವ್ರನ್ನ ದಿಬ್ಬುರುಳಿಗೆ ಹಾಕಿದ್ದೆ. ಯಾಕಂದರೆ ದಿಬ್ಬುರುಳಿಯವರು ಹೊಸದಾಗಿ ಮದುವೆ ಆದರು, ಅವರೊಂದು 15 ದಿವಸ ರಜೆ ಹಾಕಿದ್ರಲ್ಲ, ಅದಕ್ಕೋಸ್ಕರ ದಿಬ್ಬುರುಳಿ ಇಲ್ಲ ಇರ್ತಾ ಇದೆ ಅವ್ರು ಹೋಗೋದಾದ್ರೆ ಡಾಕ್ಟ್ರ್ ಇದ್ರು. ಆಮೇಲೆ ಅಲ್ಲಿ ಕೇಳಿದೆ ಸರ್, ನಾನು ಏನು ಡಾಕ್ಟ್ರು ಹಿಂಗೆ ಪರವಾಗಿಲ್ಲ ಅಂತ ಅರ್ಥ ಇದ್ದಾರೆ ಅಂತ ನಾನು. ಎಸ್. ಆಮೇಲೆ ಇನ್ನೊಂದು ಸರ್, ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಆಗಿದೆ ಸರ್. ನೆನ್ನೆ ಪಂಪು ಆಚೆ ಕಡೆಯಿಂದ ತರಿಸಿ ನಾನು ಇದು ಸಿಂಟೆಕ್ಸ್ಗೆ ಇದು ಮಾಡಿದ್ದೀನಿ, ಎಲ್ಲ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಸರ್. ಅಧ್ಯಕ್ಷರು ಮಾತಾಡಿದ್ದೀನಿ ನಾನು. ಅವರು ಆಯ್ತು. ಈಗ HRP ಬಗ್ಗೆ ಅಲ್ಲಿ 3 ಮಾತ್ರ ಭರ್ತಿಯಾಗಿದೆ ಸರ್, ಇನ್ಕ್ಲೂಡಿಂಗ್ CDP ಒಬ್ಬರು, ACDP ಒಬ್ಬರು, ಸೂಪರ್ವೈಸರ್ 12 ಇರೋ ಜಾಗದಲ್ಲಿ ಒಬ್ಬರೇ. ಸೊ ಮಾನಿಟರಿಂಗ್ ಸ್ವಲ್ಪ ಇರ್ತದೆ. ಈಗ ಮೊನ್ನೆ ಇದ್ರದ್ದು ಬಿಲ್ಡಿಂಗ್ ಮಾಡಿದ್ದು ಏನು ಪೇಮೆಂಟ್ ಮಾಡಿದ್ರು? ಸರಿ ಒಮ್ಮೆ ಒಮ್ಮೆ ಇದು ಡೈಲಿ ಶಿಫ್ಟ್ ಮಾಡಿದ್ದೀವಿ ಸರ್. ಮಾಡಿದ್ದು ಮಾಡಿದ್ದೀವಿ. ಬೇರೆ ಯಾರು ಕೇಳಿದ್ರಿಂದ ಮಾಡಿಲ್ಲ ಅಂತ? ಇಲ್ಲ ಸರ್, ಮಾಡಿದ್ದೀವಿ. ಮೊನ್ನೆ ಮಾಡಿದ್ದೀವಿ ಸರ್. ಅನುದಾನ ವಿಷಯಕ್ಕೆ ಬಂದರೆ 2 to 1 monthನಲ್ಲಿ ಅಂದರೆ ಸ್ಟಾಫ್ ಸ್ಯಾಲ್ರಿ, ಅಂಗನವಾಡಿ ಕಾರ್ಯಕರ್ತೆ ಸ್ಯಾಲ್ರಿ 700 ಲಕ್ಷ ರಿಲೀಸ್ ಆಗಿತ್ತು ಸರ್. ಅದರಲ್ಲಿ ಇದುವರೆಗೆ ನಿಗದಿ ಆಗಿದ್ದಷ್ಟು ಸರ್ 470 ಬಿಡುಗಡೆ ಆಗಿದೆ. ಅದರಲ್ಲಿ 457 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. ಡಿಸೆಂಬರ್ ಗೌರವಧನ ಇನ್ನೂ ಬಾಕಿ ಇದೆ ಸರ್ ಕಾರ್ಯಕರ್ತೆ. ಮತ್ತು ಪೂರಕ ಪೌಷ್ಟಿಕ ಆಹಾರದ್ದು ಅನುದಾನ ಈಗ ಎಲ್ಲ DD ಆಫೀಸಿಗೆ ಹೋಗಿದೆ ಸರ್. 61, 62, 63 ಸೃಷ್ಟಿ ಯೋಜನೆ ಮತ್ತು ಕ್ಷೀರಭಾಗ್ಯ ಮಾತ್ರ ನಮಗೆ ರಿಲೀಸ್ ಆಗ್ತಾ ಇದೆ ಸರ್. ಅದರಲ್ಲಿ ಇತರೆ ಕ್ಯಾಟಗರಿಯಲ್ಲಿ ರಿಲೀಸ್ ಆಗಿದ್ದು 105 ಲಕ್ಷ ಸರ್. ಅದರಲ್ಲಿ ಖರ್ಚಾಗಿರೋದು 100. ಚೇಂಜ್ ಅಲ್ಲಿ ಓಟ್ ಥರ ಇಕ್ಮಾ ಅಂತ ಏನೋ ಮಾಡ್ತಾರೆ. ಅದು ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿದ್ದಾರೆ. ಉಪ್ಪಿಟ್ಟು ಚೇಂಜ್ ಮಾಡಿದ್ದಾರೆ, ಮೆನು ಚೇಂಜ್ ಮಾಡಿದ್ದಾರೆ. ಅಂದರೆ ಈಗೇನು ಇತ್ತಲ್ಲ ಸರ್, ಅದು ಇಲ್ಲ, ಉಪ್ಪಿಟ್ಟು ಇದೆ ಸರ್.
ಅಲ್ಲ ಈಗೇನಾದ್ರು ವೇಸ್ಟ್ ಆಗ್ತೈತೆ ಫುಡ್ಡು, ಇಲ್ಲ ಮಕ್ಕಳು ಊಟ ವಿಸಿಟ್ ಮಾಡಿದ್ದೀರಾ? ಕೋಟಳ್ಳಿದು ಅಂಗನವಾಡಿ ಟೀಚರ್ ಇಲ್ಲ, ಕೋಟಳ್ಳಿ ನಮ್ಮೂರ್ದು, ಅದೊಂಚೂರು ತಾವು ಗಮನ ಹರಿಸ್ಬೇಕು. ಯಾಕಂದ್ರೆ ಯಾರು ಅಧಿಕಾರಿಗಳು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅಲ್ಲಿ ಡಿಸ್ಪ್ಯೂಟ್ ಆಗಿದೆ. ಕೋಟಳ್ಳಿದು ಏನಾಯ್ತು ಸರ್ ಕಾಳಜಿ ವಹಿಸ್ತಾ ಇಲ್ಲ ಅಲ್ಲ ಸರ್, ನಾವು 3-4 ಸಲ ವಿಸಿಟ್ ಮಾಡಿದ್ವಿ. ಅಲ್ಲಿ ಗ್ರಾಮಸ್ಥರು ಯಾರಿಗೆ ಪ್ರಮೋಷನ್ ಆಗಿದೆ ಅವರಿಗೆ ಅಲೌ ಮಾಡಲಿಲ್ಲ. ಈಗ ಗ್ರಾಮಸ್ಥರು ಸರ್ ಈಗ ಬೇರೆಯವ್ರನ್ನ ಅಲ್ಲಿ ಹೆಚ್ಚುವರಿ ಪ್ರಭಾರ ಅಂತ ಹಾಕಿ ನಡೆಸ್ತಾ ಇದ್ದೀವಿ ಸರ್. ಓಪನ್ ಆಗಿದೆ. ಆಯ್ತು. ಸರ್ಕಾರ ಮಾಡಿರೋ ಆದೇಶ ಜಯಂತಿ ಗ್ರಾಮದಲ್ಲಿರೋ ವೆಂಕಟಲಕ್ಷ್ಮಮ್ಮ ಅನ್ನೋದನ್ನ ಹೌದು ಕೋಟಳ್ಳಿಗೆ ಹಾಕಿದೆ. ಹೌದು ಸರ್ಕಾರ ಆದೇಶನ ಹಾಂ ಸರ್ ಅಲ್ಲಿ ಹಾಕೋತಾರೆ. ಹೌದು ಸರ್. ಗ್ರಾಮಸ್ಥರು ಎಲ್ಲರೂ ವಿರೋಧ ಗ್ರಾಮಸ್ಥರು ಈಗ ಅವ್ರೇನೋ ಅಲ್ಲಿ ಲೋಕಲ್ ಪ್ರಾಬ್ಲಮ್ ಇಟ್ಕೊಂಡು ಈಗ ಅಧಿಕಾರಿ ಬಂದು ಕೆಲಸ ಮಾಡ್ಬಿಡಂಗೆ ಅದಕ್ಕೆ ಈಗ ನಮ್ಮ DDO ಅವ್ರು ಏನು ಡಿಸಿಷನ್ ತಗೊಂಡಿದ್ದಾರೆ ಸರ್. ನಾನು 1-2 ಸಲ ಹೋಗಿ ಕನ್ವಿನ್ಸ್ ಮಾಡಿ ಇದು ಸರ್ಕಾರಿ ಆದೇಶ ಏನು DC ಕಮಿಟಿಯಲ್ಲಿ ಆಯ್ಕೆ ಸಮಿತಿಯಲ್ಲಿ ಆಗಿದೆ, ಇದು ಇಡೀ ರಾಜ್ಯದಲ್ಲಿ ಫಾಲೋ ಆಗ್ತಾ ಇರೋದು ಅಂತ ಕನ್ವಿನ್ಸ್ ಮಾಡಿದೆ. ಆಗಲಿಲ್ಲ. ನೆಕ್ಸ್ಟ್ ಜಿಲ್ಲಾ ನಿರೂಪಣಾಧಿಕಾರಿಗಳು ಬಂದು ಕನ್ವಿನ್ಸ್ ಆದ್ರು, ಅಂದ್ರೂ ಗ್ರಾಮಸ್ಥರು ಹೋಗ್ಲಿಲ್ಲ. DD ಸರ್ ಬಂದಾಗ ಅವರು ನಮ್ಮೂರವ್ರಿಗೆ ಬೇಕು ಅಂತ ಹಠ ಹಿಡಿದಿದ್ರು. ಅವ್ರವ್ರು ಬೇಕಾದ್ರೆ ಸೆಲೆಕ್ಷನ್ ಆಗ್ಬೇಕಲ್ಲ, ಅವ್ರವ್ರು ಬೇಕಾದ್ರೆ ಆಗ್ತದೆ ಸರ್. ಯಾಕಂದ್ರೆ ಅಲ್ಲಿ ಈಗ ಫಿಲ್ ಆಗ್ಬಿಟ್ಟಿದೆ. ಅದು ಮುಂಬಡ್ತಿ ಅಂತ ಕೊಟ್ಟ ಮೇಲೆ ಪೋಸ್ಟ್ ಫಿಲ್ಡ್ ಅಂತಾನೆ ಆಗಿರುತ್ತೆ. ನೋಡಿ ಅದು ಈಗ ಸ್ವಲ್ಪ ನಿಮ್ಮ DDO ಅವ್ರನ್ನ ಕಳಿಸ್ತಾ ಇದ್ದೀನಿ. ನಾನು ನಿಮ್ಮ DDO ಅವ್ರಿಗೆ ಮಾತಾಡಿದ್ದೀನಿ. ಹೌದು ಸರ್. ಈಗ IM ಆಲ್ರೆಡಿ ಸಹಾಯಕಿಯಾಗಿ 15 ವರ್ಷ ಸರ್ವಿಸ್ ಮಾಡಿದ್ದಾರೆ. ಹೌದು ಸರ್. ಈಗ IMಗೆ ಈಗ ಪಕ್ಕದೂರು ಕೊಟ್ಟಿದ್ದಾರೆ, ವಿತಿನ್ 3 ಕಿಲೋಮೀಟರ್ ರೇಡಿಯಸಲ್ಲಿ ಕೊಟ್ಟಿದ್ದಾರೆ. ಹೌದು ಈಗ IM ತೊಂದರೆ ಆದರೆ ಪಾಪ ಈಗ IM ಪರಿಸ್ಥಿತಿ ಏನು? ಸರ್ಕಾರ ಆದೇಶ ಯಾಕೆ ಉಲ್ಲಂಘನೆ ಮಾಡಿದ್ರು ಅವರು? ಅಲ್ಲಿ ಆಫೀಸರ್ಸ್ ಅಣ್ಣ ಊರಿನವ್ರಿಗೆ ಬಿಡು, ಫಾಲೋಅಪ್ ಮಾಡಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಶಿಲ್ಘಾಟ್ ಬಸ್ಸುಗಳು ಅಂದರೆ 1 ಅವರ್ ಕಾಯಬೇಕು. ಶಿಲ್ಘಾಟ್ ಇದೆ, ಚೀಮಂಗ್ಳೂರು ಎಚ್ ಕ್ಲಾಸ್ ಹೋಗೋ ಬಸ್ಸುಗಳು ಅಂತಿಲ್ಲ. ಹಾಗಾಗಿ ಡಿಪೋ ಮ್ಯಾನೇಜರ್ ಇಲ್ಲೇ ಇರ್ತಾನೆ, ಅವ್ರಿಗೆ ಹೇಳ್ಬಿಟ್ಟು ಬಸ್ಸುಗಳು ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಮತ್ತೆ ಸಭೆಯ ಪ್ರಾರಂಭದಲ್ಲಿ ಅವರ ಒಂದು ಆಡಳಿತದ ಅವಧಿಯಲ್ಲಿ ನಾವು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಸಭೆಯ ಪ್ರಾರಂಭದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮತ್ತೆ ಸಭೆಯ ಮಧ್ಯದಲ್ಲಿ ಕೂಡ ಕೆಲವೊಂದು ಇಲಾಖಾವಾರು ಪ್ರಗತಿ ಪರಿಶೀಲನೆಯನ್ನು ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವೆಲ್ಲರೂ ಚಾಚು ತಪ್ಪದೆ ಈಗ ಏನು ಮುಂಬರುವ KDP ಸಭೆ ಅವರು ಒಂದು ಬೇರೆ ರೀತಿಯಲ್ಲಿ ಈ ರೀತಿ ಎಲ್ಲ ಇಲಾಖೆಗಳನ್ನ ಎಲ್ಲ ಅಧಿಕಾರಿಗಳನ್ನ ಮಧ್ಯೆ ಇಟ್ಕೊಂಡು ಈ ರೀತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವರ ಒಂದು ಆಲೋಚನೆ ಮುಂದಿನ ಸಭೆಗಳಲ್ಲಿ ಹೇಗೆ ಇರಬೇಕು, ಪ್ರತಿಯೊಂದು ಇಲಾಖೆನ ಸಪ್ರೇಟಾಗಿ ತಂದುಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವೆಲ್ಲರೂ ಖಂಡಿತವಾಗಿ ಪಾಲಿಸ್ತೀವಿ ಅಂತ ಶಾಸಕರಿಗೆ ನಾನು ಭರವಸೆಯನ್ನು ಕೊಡ್ತೀನಿ. ಅದಲ್ಲದೆ ಈಗ ಕೆಲವೊಂದು ಇಲಾಖೆಗಳು ಇಂಗ್ಲೀಷಲ್ಲಿ ಮಾಹಿತಿ ಕೊಟ್ಟಿದ್ದೀರಾ, ನೆಕ್ಸ್ಟ್ ಟೈಮ್ ಈ ರೀತಿ ಆಗಬೇಡಿ, ಮಾಡಬೇಡಿ, ಕನ್ನಡದಲ್ಲೇ ಮಾಹಿತಿಯನ್ನು ಕೊಡಿ. ಕೆಲವೊಂದು ಇಲಾಖೆಗಳು ಏನೋ ಫಲಾನುಭವಿಗಳ ಪಟ್ಟಿಯನ್ನು ಕೇಳಿದ್ದಾರೆ ಶಾಸಕರು. ಅವರ ಸೂಚನೆಯಂತೆ ನೀವು ಮುಂದಿನ ಒಂದು ಏನೋ ಪ್ರಗತಿ ಪರಿಶೀಲನೆ ಸಭೆಗೆ ಬಂದಾಗ ಫಲಾನುಭವಿಗಳ ಪಟ್ಟಿಯನ್ನು ತಂದರೆ ಅವ್ರಿಗೂ ಒಂದು ಕ್ಲಾರಿಟಿ ಇರುತ್ತೆ. ಇಲ್ಲ ಅಂತಂದರೆ ಇದು ಲೈಕ್ ಜಸ್ಟ್ ಡೇಟಾ ತೊಗೊಂಡು ಅದರಿಂದ ಏನೂ ಆಗಬೇಕಾಗಿಲ್ಲ. ಈಗ ಬೆನಿಫಿಷರೀಸ್ ಅವ್ರ ಹತ್ರ ಹೋದಾಗ ಅವ್ರ ಹತ್ರ ಮಾಹಿತಿ ಇದ್ದರೆ ಅವರು ಏನು ಅವ್ರ ಮನೆಗಾಗಿ ಬರೋಂತಹ ಜನರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗೇನೇನೋ ಇಷ್ಟೊತ್ತು ಸುದೀರ್ಘವಾಗಿ ತಮ್ಮನ್ನೆಲ್ಲ ಕುರಿತು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಸೂಚನೆಗಳನ್ನ ನಾವು ಈಗಿಂದಲೇ ನಮ್ಮ ಒಂದು ಏನು ಕೆಲಸ ಕಾರ್ಯವೈಖರಿಯಲ್ಲಿ ಅದನ್ನು ಬಳಸ್ಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಶಾಸಕರ ನಿರೀಕ್ಷೆಯಂತೆ ನಾವೆಲ್ಲರೂ ಈ ತಾಲೂಕಿನ